ಹೆಲ್ತ್ ಅಂತಂದ್ರೆ ನಟನಾಗಿ ಸರ್ವೈವ್ ಆಗಬೇಕು ಅಂತಂದ್ರೆ ನೀವೇ ಹೇಳ್ತಾ ಇದ್ರೆ ಆಗ್ಲೇನೆ. ನಮ್ಮ ಸರ್ಕಲ್ ಇರೋ ಸುಮಾರು ಜನ ನಾವೆಲ್ಲ ಒಟ್ಟಿಗೆ ಸಿಕ್ಸ್ ಪ್ಯಾಕ್ ಮಾಡಿದ್ದವಾಗ ಜಿಮ್ ರೆಗ್ಯುಲರ್ ಹೋಗ್ತಾ ಇದ್ದೆ ಒಂದು ಟೈಮಲ್ಲಿ. ಸೊ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಲೀನ್ ಇದ್ದೆ ನಾನು ಹಿಂಗಿದ್ರೆ ಈ ಫ್ರೇಮಲ್ಲಿ ಹಿಂಗೆ ಚೆನ್ನಾಗಿ ಕಾಣ್ತೀನಿ ಅಂತೇಳಿ ಅವಾಗ ನಾವು ಜಿಮ್ ಸ್ಟಾರ್ಟ್ ಮಾಡ್ಕೊಂಡು ಬೆಳಗ್ಗೆ ಸರ್ ಒಬ್ಬ ಕಲಾವಿದನಿಗೆ ಜಿಮ್ ಅಂತಾನೆ ಅಲ್ಲ, ಮೆಂಟಲಿ ಫಿಸಿಕಲಿ ಚೆನ್ನಾಗಿರ್ಬೇಕು ಅಂದ್ರೆ ಏನಾದ್ರೂ ಒಂದು ಸ್ಪೋರ್ಟ್ಸ್ ಇರುತ್ತೆ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಿ ನೀವು ಸಿಕ್ಸ್ ಪ್ಯಾಕ್ ತುಂಬಾ ಕಡಿಮೆ ಸರ್. ಜಿಮ್ಗೆ ಬರಬೇಕು ಅಂದ್ರೆ ಅಯ್ಯೋ ಹೋಗ್ಬೇಕಾ ಅನ್ನೋ ಹತ್ರ ಫೀಲಲ್ಲಿ ಬರಬಾರ್ದು. ಹೇರ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಸರ್ ನನಗೆ ನೀಟಾಗೆಲ್ಲ ಕಾಣಬಾರ್ದು ಸರ್, ಸ್ವಲ್ಪ ಕೂದಲು ಗಿದ್ದೆಲ್ಲ ಚೆನ್ನಾಗಿ ಬಿಡಿ ಅಂತ ಹೇಳಿದ್ರು. ಹೆಲ್ತ್ ವಿಚಾರಕ್ಕೆ ಬರೋಣ. ಹೆಲ್ತ್ ಅಂತಂದ್ರೆ ನಟನಾಗಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ನೀವೇ ಹೇಳ್ತಾ ಇದ್ರೆ ಆಗ್ಲೇನೆ ನಮ್ಮ ಪರ್ಸನಾಲಿಟಿ ಆಗಿರ್ಬೋದು, ಇನ್ನೊಂದಷ್ಟು ವಿಚಾರಗಳನ್ನ ನಾವು ಚೆನ್ನಾಗಿರ್ಬೇಕು ಅಂತಂದ. ಯಾಕಂದ್ರೆ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಿದೀವಿ ಅಂತಂದಾಗ ನಾವು ಎಲ್ಲಾ ತರದಕ್ಕೂ ರೆಡಿ ಆಗಿರ್ಬೇಕು. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ರ? 14 ವರ್ಷ ಆದ್ರೂ ಕೂಡ ನೀವ್ ಹಿಂಗೆ ಇದ್ರೆ ಹೆಂಗಾಗಿ ಏನಾರ ಟಿಪ್ಸ್ ಕೊಡೋದಾದ್ರೆ? ಇಲ್ಲ ಸರ್, ನಾನು ಫಿಟ್ನೆಸ್ ಫ್ರೀಕ್. ನಾನು ನಮ್ಮ ತ್ರಿವಿಕ್ರಮ್ ನಮ್ಮ ಸರ್ಕಲ್ ಇರೋ ಸುಮಾರು ಜನ ನಾವೆಲ್ಲ ಒಟ್ಟಿಗೆ ಸಿಕ್ಸ್ ಪ್ಯಾಕ್ ಮಾಡಿದ್ದವಾಗ. ಫಸ್ಟ್ ನಾನೇ ಮಾಡಿದ್ದೆ ಆಕ್ಚುಲಿ. ನಾನು ಮಾಡಿ 3 ತಿಂಗಳಿಗೆ ಲಾಕ್ಡೌನು. ನಾನು ರೆಗ್ಯುಲರ್ ಜಿಮ್ ರೆಗ್ಯುಲರ್ ಹೋಗ್ತಾ ಇದ್ದೆ ಒಂದು ಟೈಮಲ್ಲಿ. ಸೊ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಲೀನ್ ಇದ್ದೆ ನಾನು ಯಾರ ನೋಡಿ ಇವ್ನು ಆರ್ಟಿಸ್ಟ್ ಅನ್ನೋರು ನನಗೆ ಹಂಗಿದ್ದೆ. ನಾನು ಅಷ್ಟು ತಿಳಿಗಿದ್ರೆ ತುಂಬಾ ಸಣ್ಣ ಇದ್ದೆ. ಬಟ್ ಬಂದು ನಾವು ಚಿಕ್ಕ ಪಾತ್ರ ಮಾಡ್ಬೇಕಾದ್ರೆ ಡೈರೆಕ್ಟರ್ಗಳ ಟಿಪ್ಸ್ಗಳನ್ನ ತಗೊಂಡು ಓಕೆ ನಾನು ಹಿಂಗಿದ್ರೆ ಈ ಫ್ರೇಮಲ್ಲಿ ಹಿಂಗೆ ಚೆನ್ನಾಗಿ ಕಾಣ್ತೀನಿ ಅಂತೇಳಿ ಅವಾಗ ನಾವು ಜಿಮ್ ಸ್ಟಾರ್ಟ್ ಮಾಡ್ಕೊಂಡು ಬೆಳಗ್ಗೆ 4:15 ಎದ್ದು 5:00 ಜಿಮ್ಮಲ್ಲಿದ್ದು, ಜಿಮ್ ಮುಗಿಸ್ಕೊಂಡು ವಾಪಸ್ ಬಂದು ಬ್ಯಾಚುಲರ್ ಲೈಫಲ್ಲಿ ಹೇಳ್ತಿರೋದು ನಾನು. ಮೊಟ್ಟೆಗಳು, ಬಾಳೆಹಣ್ಣು ಎಲ್ಲ ಚೆನ್ನಾಗಿ, ಹಾಲು 1 ಲೀಟರ್ 2 ಲೀಟರ್ ಹಾಲು ಕುಡಿತಿದ್ದೆ ನಾನು ಅವಾಗ. ಅಲ್ಲಿಂದ ಮತ್ತೆ ಪುಟಾನ್ ಆದೆ. ಅದು ಪುಟಾನ್ ಆದ್ಮೇಲೆ ಲೀಡ್ ಕ್ಯಾರೆಕ್ಟರ್ ಸಿಗಕ್ಕೆ ಸ್ಟಾರ್ಟ್ ಆಗಿದ್ದು. ನಾನು ಪುಟಾನ್ ಆಗೋವರೆಗೂ ನಾನು ಸಣ್ಣ ಇದ್ದಾಗ ಚಿಕ್ಕ ಪುಟ್ಟ ಪಾತ್ರಗಳು ಕೊಡೋದು. ಈಗ ಒಬ್ಬ ಡೈರೆಕ್ಟರ್ಗೂ ಅಥವಾ ಪ್ರೊಡಕ್ಷನ್ ಹೌಸ್ವರೆಗೂ ಅನ್ಸ್ಬೇಕಲ್ಲ, ಅವ್ನು ಲೀಡ್ ಮಾಡಬೇಕು ಅಂದ್ರೆ ಅವ್ನು ಚೆನ್ನಾಗಿ ಕಾಣಬೇಕು ಅಂತಾನೆ ಅಂತಾರಲ್ಲ. ಅಲ್ಲಿಂದ ನನ್ನ ಜಿಮ್ ಕೆರಿಯರ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ರೆಗ್ಯುಲರ್ ನಾನು 2020ವರೆಗೂ ನಾನು ರೆಗ್ಯುಲರ್ ಜಿಮ್ ಮಾಡ್ತಾ ಇದ್ದೆ. ಒನ್ಸ್ ಯಾವಾಗ ಲಾಕ್ಡೌನ್ ಆಯಿತು, ಒಂದು 2 ಇಯರ್ಸ್ ಗ್ಯಾಪ್ ಆಯಿತು. ಅದಾದ ತಕ್ಷಣ ಆಲ್ಮೋಸ್ಟ್ ನಾವು ಕ್ರಿಕೆಟಲ್ಲೆಲ್ಲ ಬಿಸಿ ಆಗಿದ್ರಿಂದ ಫಿಟ್ನೆಸ್ ಅಲ್ಲೇ ಕಾಪಾಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಈಗ ನನ್ನ ಡಂಬಲ್ ಮುಟ್ ಆಲ್ರೆಡಿ 2 ವರ್ಷ ಆಯಿತು. 2 ಇಯರ್ಸ್ ಆಯ್ತು ಜಿಮ್ಗೆ ಹೋಗಿ. 2 ಇಯರ್ಸ್ ಆಯಿತು. ಏನಕ್ಕೆ ಅಂದರೆ ರಿಯಾಲಿಟಿ ಶೋ ಮಾಡೋದು. ರಾಜಾರಾಣಿ ಮಾಡ್ಬೇಕಾದ್ರೆ ನಿಮ್ಗೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಮಗೆ ಜಿಮ್ಗೆಲ್ಲ ಓಕೆ ಆಗಲ್ಲ. ಇನ್ ಮೀನ್ ಟೈಮ್ ಕ್ರಿಕೆಟು, ಆಮೇಲೆ ಈಗ ಮಾಡ್ತಿರೋ ಸಿನಿಮಾಗೆ ಏನು ರಿಕ್ವೈರ್ಮೆಂಟ್ ಇರಲಿಲ್ಲ. ವರ್ಣನ ಸಿನಿಮಾ ಮಾಡ್ತೀನಿ, ಅದಕ್ಕೇನು ರಿಕ್ವೈರ್ಮೆಂಟ್ ಇರಲಿಲ್ಲ. ಈಗ ಅದು ಮುಗಿದ್ಮೇಲೆ ನೆಕ್ಸ್ಟ್ ಮಂತಿಂದ ಮತ್ತೆ ಶುರು ಮಾಡಬೇಕು ಅಂತೀನಿ. ನಮ್ಮ ಆಲ್ಮೋಸ್ಟ್ ನಮ್ಮ ಧನಂಜಯ್ ಅವರು, ನಾನು, ನಮ್ಮ ರಕ್ಷಿತ್ ಶೆಟ್ಟಿ ಅವ್ರಿಗೆಲ್ಲ ಒಬ್ಬರೇ ಕೋಚು, ಶ್ರೀನಿವಾಸ್ ಗೌಡ್ರು ಅಂತ, ಮಸಲ್ 360. ನಾನು ರೆಗ್ಯುಲರ್ ಅಲ್ಲೇ ವರ್ಕೌಟ್ ಮಾಡೋದು. ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಬೈತಿರ್ತಾರೆ ಅವರು, ಎಷ್ಟು ದಿನ ಆಯ್ತು ಸರ್ ಬಂದು ಎಲ್ಲಿ ವರ್ಕೌಟೇ ಸ್ಟಾರ್ಟ್ ಮಾಡಿಲ್ಲ ಅಂತ. ಎಲ್ಲಿ ಸರ್ ಈ ಶೆಡ್ಯೂಲ್ ಬರೋಕ್ಕಾಗಿಲ್ಲ ಅಂತೇಳಿ ಈಗ ಮತ್ತೆ ನೆಕ್ಸ್ಟ್ ಮಂತಿಂದ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡೋದು. ಸರ್ ಒಬ್ಬ ಕಲಾವಿದನಿಗೆ ಜಿಮ್ ಅಂತಾನೆ ಅಲ್ಲ, ಮೆಂಟಲಿ ಫಿಸಿಕಲಿ ಚೆನ್ನಾಗಿರ್ಬೇಕು ಅಂದ್ರೆ ಏನಾದ್ರೂ ಒಂದು ಸ್ಪೋರ್ಟ್ಸ್ ಇರಬೇಕು. ಓಕೆ, ಸ್ಪೋರ್ಟ್ಸ್ ಇಲ್ವಾ, ಜಿಮ್ ಇಲ್ವಾ, ಜಿಮ್ನಾಸ್ಟಿಕ್ಸು, ಏನೋ ಒಂದು ಇರಬೇಕು ಒಬ್ಬ ಆ್ಯಕ್ಟ್ರಿಗೆ. ಸೊ ಎಲ್ಲ ಒಂದು ಕಡೆ ಈಗ 14 ವರ್ಷ ಆದರೂ ನಾವು ಹಿಂಗೆ ಕಾಣ್ತಿದ್ದೀವಿ, ಇಷ್ಟೇ ಫಿಟ್ ಆಗಿದ್ದೀವಿ ಅಂದರೆ ಎಲ್ಲ ಒಂದು ಕಡೆ ಅದು ಒಂದು ಮೇನ್ ರೀಸನ್. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಆ್ಯಕ್ಟರ್ಗೆ ಹೆಲ್ತ್ ಇಲ್ಲ ಅಂದರೆ, ಎಷ್ಟೋ ಜನ ಒಳ್ಳೊಳ್ಳೆ ಕಲಾವಿದರು ಅವ್ರ ಹೆಲ್ತ್ನ ಕರೆಕ್ಟ್ ನೋಡ್ಕೊಂಡಿಲ್ಲ ಅಂತಕ್ಕೆ ರಿಜೆಕ್ಷನ್ ಆಗಿರೋದು ಉಂಟು. ಆ್ಯಕ್ಟ್ರಸ್ಗೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ಎಲ್ರಿಗೂ ಇಂಪಾರ್ಟೆಂಟು. ಬಟ್ ಫ್ರೇಮಲ್ಲಿ ಚೆನ್ನಾಗಿ ಕಾಣಬೇಕು ಅಂದರೆ ನೀನು ಹೆಲ್ತ್ನ ನೀನು ಚೆನ್ನಾಗಿ ಇಟ್ಕೋಬೇಕು. ನಾನು ಸ್ವಲ್ಪ ಫಿಟ್ನೆಸ್ ಫ್ರೀಕೆ. ಆಮೇಲೆ ಫುಡ್ ವಿಚಾರದಲ್ಲೂ ಅಷ್ಟೇ, ತುಂಬ ಅತಿರೇಕವಾಗಿ ತಿನ್ನೋದೇ ಆಗಲಿ, ತುಂಬ ನಾನ್ ವೆಜ್ ತುಂಬ ಏನು ಬೇಕು ಎಷ್ಟು ಬೇಕು ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ನನ್ನ ಇಂಟೇಕ್ ಎಷ್ಟು ಬೇಕಾಗುತ್ತೆ ಅಂತ. ಸೊ ಯಾರಾದರೂ ಒಬ್ಬ ಗೈಡೆನ್ಸ್ ಇದ್ದರೆ ಇನ್ನೂ ಒಳ್ಳೇದು. ಈಗ ರೆಗ್ಯುಲರ್ ಜಿಮ್ಗೆ ಹೋಗ್ತಾರೆ ಅಂದರೆ ಒಬ್ಬ ಒಳ್ಳೆ ಕೋಚ್ ಯಾರಾದ್ರೂ ಇಟ್ಕೊಂಡು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಫಾಲೋ ಮಾಡೋದು. ನಾನು ಸ್ವಲ್ಪ ಫುಡ್ಡಿನೇ. ಬಟ್ ಏನಂದರೆ ಲಕ್ಕಿ ಏನಂದರೆ ನಾನು ಮೆಟಬಾಲಿಸಮ್ ತುಂಬ ಚೆನ್ನಾಗಿದೆ ನಮ್ಮದು. ನಮ್ಮ ಹೆರಿಡಿಟಿ ತುಂಬ ಚೆನ್ನಾಗಿದೆ. ಕೆಲವ್ರು ಏನಾಗುತ್ತೆ ಜಿಮ್ ಬಿಟ್ಟರೆ ದಪ್ಪ ಆಗ್ಬಿಡ್ತಾರೆ, ಹಿಂಗಂದ್ರಂಗೆ ಉತ್ಕೊಂಡ್ಬಿಡ್ತಾರೆ. ನಂದೇನು ಪ್ಲಸ್ ಪಾಯಿಂಟ್ ಅಂದರೆ ಜಿಮ್ ಬಿಟ್ಟರೆ ಈಗ ಹೆಂಗಿದ್ದೀನೋ ಅಷ್ಟೇ. ಈಗ ನಾನು 2 ವರ್ಷದಿಂದ ವರ್ಕೌಟ್ ಮಾಡ್ತಿಲ್ಲ. ಈಗ ನಾನು ಪುಟಾನ್ ಆಗ್ಬೇಕಾ, 3 ತಿಂಗಳ ನಾನು ಪುಟಾನ್ ಆಗ್ತೀನಿ. 3 months ಅಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ. ಅದು ಪ್ಲಸ್ ಪಾಯಿಂಟ್. ಪಾಪ ಕೆಲವೊಬ್ರಿಗೆ ಏನಾಗುತ್ತೆ ಜಿಮ್ ಬಿಟ್ಟರೆ ದಪ್ಪ ಆಗ್ಬಿಡ್ತಾರೆ. ಅದು ಹೆರಿಡಿಟಿ ಮೇಲೇನೂ ಹೋಗುತ್ತೆ. ಅದು ನಾಲೆಡ್ಜ್ ಗೊತ್ತಿರಬೇಕು. ನಾನು ಜಿಮ್ ಬಿಟ್ಟರೆ ದಪ್ಪ ಆಗ್ತೀನೋ ಸಣ್ಣ ಆಗ್ತೀನೋ, ಆ ನಾಲೆಡ್ಜ್ ಗೊತ್ತಿದ್ರೆ ನಿಮಗೆ ಎಲ್ಲ ಥರನೂ ವರ್ಕೌಟ್ ಆಗುತ್ತೆ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಿ ನೀವು ಸಿಕ್ಸ್ ಪ್ಯಾಕ್? ತುಂಬ ಕಡಿಮೆ ಸರ್. ನಮ್ಮ ವರ್ಕೌಟ್ ಪ್ಯಾಟ್ರನ್ನೇ ಬೇರೆ. ನಮ್ಮ ಶ್ರೀನಿವಾಸ್ ಗೌಡ್ರು ಮಾಡಿಸ್ತಿದ್ದು ಹೆಂಗೆ ಅಂದರೆ 20 minutes ವರ್ಕೌಟು, 20 minutes ಆ್ಯಪ್ಸ್.
ಸಿಕ್ಸ್ ಪ್ಯಾಕ್ ಬೇಕು ಅಂದರೆ ಕೋರ್ ವರ್ಕೌಟ್ ನೀವು ರಿಪ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 40 ಮಿನಿಟ್ಸ್ ಮಾಡ್ತಿದ್ವಿ ಅಷ್ಟೇ. ಅಕಸ್ಮಾತ್ ನಿಮಗೆ ತುಂಬ ಕೋರ್ ಬೇಡ, ನಿಮಗೆ ಲೇಯರ್ಸ್ ಎಲ್ಲ ಏನು ಓಪನ್ ಆಗಬಾರ್ದು, ನೀವು ನಾರ್ಮಲ್ ಆಗಿರಬೇಕು ಅಂದರೆ 20 ನಿಮಿಷ ಅಷ್ಟೇ ವರ್ಕೌಟ್ ನಮ್ಮದು. ಅವರು ಫೀಲ್ ಯಾವಾಗಲೂ ಹೇಳೋದೇನು ಅಂದರೆ ಜಿಮ್ಮಿಗೆ ಬರಬೇಕು ಅಂದರೆ ಅಯ್ಯೋ ಹೋಗ್ಬೇಕಾ ಅನ್ನೋ ಥರ ಫೀಲಲ್ಲಿ ಬರಬಾರ್ದು. ಹಿಂಗೆ ಜಿಮ್ಮಿಗೆ ಬಂದ್ವಾ ಹಿಂಗೆ ವಾಪಸ್ ಹೋದ್ವಾ ಅನ್ನೋ ಥರ ಇರಬೇಕು, ಆ ಥರ ಫೀಲು. ನಾನು ಅವಾಗ ಸಿಕ್ಸ್ ಪ್ಯಾಕ್ ಮಾಡೋ ಟೈಮಲ್ಲಿ ಬೆಳಗ್ಗೆ 4:15 ಎದ್ದು 5:30 ಜಿಮ್ಮಿಗೆ ಬಂದು 7:30 ಸೆಟ್ಗೆ ಹೋಗಿ 7:30 ಅಷ್ಟು ಸೆಟ್ಗೆ ಹೋಗಿ ಮತ್ತೆ ಶೂಟ್ ಮುಗಿಸ್ಕೊಂಡು ಮತ್ತೆ 8:30 ಜಿಮ್ ಮುಗಿಸ್ಕೊಂಡು 10:00 ಮಲಗ್ತಾ ಇದ್ದೆ ನಾನು. ಆಲ್ಮೋಸ್ಟ್ 4:30. ಸೊ ಈಗ ರಿಕ್ವೈರ್ಮೆಂಟ್ ಇಲ್ದೇ ಇರೋದ್ರಿಂದ ಸ್ಟಾಪ್ ಮಾಡಿದ್ದೀನಿ. ನಾನು ಮತ್ತೆ ಈಗ ಸ್ಟಾರ್ಟ್ ಮಾಡಬೇಕು ವರ್ಕೌಟ್. ಈ ನಿಮ್ಮ ಹೇರ್ಸ್ ತುಂಬಾ ಚೆನ್ನಾಗಿದೆ. ಸೊ ಹೇರ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ? ಇಲ್ಲ, ನಾನು ಮುಂಚೆ ಮಾಡಿದ ಪ್ರಾಜೆಕ್ಟ್ಸ್ ಎಲ್ಲ ಶಾರ್ಟ್ ಹೇರ್ಸೇ, ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಹೇರ್ಸೇ ಮಾಡಿದ್ದು. ಬಟ್ ನಮ್ಮ ವರ್ಣ ಸಿನಿಮಾ ಕಮಿಟ್ ಆದಮೇಲೆ ಅದು ಸ್ವಲ್ಪ ರಸ್ಟಿಕ್ ಸಿನಿಮಾ ಅದು. ಸರ್ ನನಗೆ ನೀಟಾಗೆಲ್ಲ ಕಾಣಬಾರ್ದು ಸರ್, ಸ್ವಲ್ಪ ಕೂದಲುಗಿದ್ದೆಲ್ಲ ಚೆನ್ನಾಗಿ ಬಿಡಿ ಅಂತ ಹೇಳಿದ್ರು. ಅದು ಕೋಇನ್ಸಿಡೆನ್ಸ್ಲಿ ತುಂಬ ಚೆನ್ನಾಗಿ ಕಾಣ್ಬಿಡ್ತು ಫ್ರೇಮಲ್ಲಿ. ನಮ್ಮ ಸೀರಿಯಲಲ್ಲೂ ಕೂಡ ಸರ್ ನಿಮ್ಮ ಹಿಂದಿನ ಹೇರ್ ಸ್ಟೈಲ್ಗಿಂತ ಇದು ತುಂಬ ಚೆನ್ನಾಗಿದೆ, ಇದನ್ನ ಇಟ್ಕೊಳ್ಳಿ ಅಂತ. ನಾನು ಏನೂ ಹಾಕಿಲ್ಲ ಸರ್. ಏನು ಮೇಂಟೈನ್ ಮಾಡಲ್ವಾ? ನಿಮ್ ವೈಫ್ ಏನ್ ಕೇರ್ ತಗೊಳಲ್ವಾ ನಿಮ್ಮ ಹೇರ್ಸ್ ಬಗ್ಗೆ? ಅಲ್ಲ, ಅದು ನಾನು ಹೇಳಿದ್ನಲ್ಲ ಹೆರಿಡಿಟಿ ಅಷ್ಟೇ. ಒಂದು ಶಾಂಪೂ ಹಾಕ್ತೀನಿ, ಯಾವ್ದಾದ್ರು ಒಂದು ಶಾಂಪೂ ಹಾಕ್ತೀನಿ. ಅದು ಬಿಟ್ಟರೆ ನಾನು ಆಯಿಲ್ ಗೀಲ್ ಎಲ್ಲ ಯಾವಾಗಲೂ 6 ತಿಂಗ್ಳಿಗೆ ಒಂದ್ಸಲಿ ಆಯಿಲ್ ಹಾಕೋದು ನಾನು. 6 ತಿಂಗಳಿಗೂ ಅದು ತುಂಬ ಹೀಟ್ ಅನ್ಸುತ್ತಲ್ಲ, ಆವಾಗ ಸ್ವಲ್ಪ ಈ ಏನೋ ಹೊಂಗೆ ಎಣ್ಣೆನ ಏನದು ಹರಳೆಣ್ಣೆ ಯಾವ ತುಂಬ ಹೀಟ್ ಅನ್ಸಿದಾಗ ಹರಳೆಣ್ಣೆ ಹಾಕ್ತೀನಿ ಅಷ್ಟು. ಅದು ಬಿಟ್ಟರೆ ಯಾವಾಗಾದ್ರೂ ಒಂದೊಂದ್ಸಲಿ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನಾನು ತುಂಬ ರೇರು, ನಾನೇನು ತುಂಬ ಮೇಂಟೈನ್ ಮಾಡಲ್ಲ ಅದನ್ನು. ಬಟ್ ನಮ್ಮ ಹೇರ್ ಸ್ಟೈಲಿಸ್ಟ್ ಚೆನ್ನಾಗಿದೆ, ಆರ್ಯ ಅಂತ. ಸೊ ಅವರು ಒಳ್ಳೆ ಶೇಪ್ ಕೊಡ್ತಾರೆ. ಅದೇ ವೆರಿ ಇಂಪಾರ್ಟೆಂಟ್ ಡಿಸೈನರ್ಸ್ ಅಲ್ವಾ ಸರ್, ಹೇರ್ ಡ್ರೆಸ್ಸರ್ಸು ಡಿಸೈನರ್ಸ್ ಅವರು ಇಂಪಾರ್ಟೆಂಟ್. ಸ್ಕಿನ್ ದೇವ್ರಣೆಗೂ ಇಲ್ಲ, ಒಂದು ಸೋಪ್ ಒಂದು ಹಾಕ್ತೀನಿ ಅಷ್ಟೇ. ಮನೇಲಿ ಯಾವ್ದಿರುತ್ತೆ ಇವತ್ತು ಪರ್ಟಿಕ್ಯುಲರ್ ಇದೆ ಅಂತೇನಿಲ್ಲ, ಯಾವ್ದಿರುತ್ತೋ ಮನೇಲಿ ಯಾವ್ದನ್ನ ಹಾಕೊಂತೀನಿ. ಈಗ ನಮ್ಗೆ ಇದ್ರ ಟೈಮಲ್ಲಿ ಯಾವುದು ನಮ್ಮ ರಾಜಾರಾಣಿ ಟೈಮಲ್ಲಿ ಮತ್ತೆ ಡ್ಯಾನ್ಸಿಂಗ್ ಚಾಂಪಿಯನ್ ಟೈಮಲ್ಲಿ ನಮ್ಮ ಸ್ಪಾನ್ಸರ್ ಒಬ್ರು ಇದ್ರು. ಇಷ್ಟು ಕೊಟ್ಟಿದ್ದಾರೆ ಸೋಪ್, ಇನ್ನೊಂದು 5 ವರ್ಷಕ್ಕೆ ಆಗೋಷ್ಟು ಸೋಪ್ ಇದೆ ಮನೇಲಿ. ಎವ್ರಿ ವೀಕ್ ನಾವು ಬೆಸ್ಟ್ ಪರ್ಫಾರ್ಮರ್ ಮಾಡಿದಾಗ್ಲೋ ಇನ್ನೊಂದು ಮಾಡಿದಾಗ್ಲೋ ಒಂದಿಷ್ಟು ಸೋಪ್ಗಳು ಕೊಟ್ಟಿದ್ರು. ಅದು ಆಶೀರ್ವಾದ ಅರ್ಶಿನೋ ಏನೋ ಸಮಥಿಂಗ್ ಯಾವುದೋ ಒಂದಿದೆ, ಅದು ಯೂಸ್ ಮಾಡಿದ್ವಿ. ಅದು ಬಿಟ್ರೆ ಇನ್ನೇನು ಬಾಡಿ ವಾಶ್ ಯಾವ್ದಿರುತ್ತೋ ಅದು ಹಾಕೊಳೋದು ಅಷ್ಟೇ. ಯಾವ್ದೊಂದು ನಾನು ಪರ್ಟಿಕ್ಯುಲರ್ಲಿ ಈ ಥರದೇ ಹಿಂಗೆ ಮೇಂಟೈನ್ ಮಾಡಬೇಕು, ಟ್ರೀಟ್ಮೆಂಟ್ ಏನಿಲ್ಲ. ದೇವ್ರು ಏನು ಕೊಟ್ಟಿದ್ದಾನೋ, ತಂದೆ ತಾಯಿಯಿಂದ ಏನು ಬಂದಿರುತ್ತೋ ಅದು ಫೋನಲ್ಲಿ ಹೋಗ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.